ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಬಂದುಬಿಟ್ಟು ಬಿಸಿ ಬಿಸಿ ಸಾಂಬಾರು ಕಡುಬು, ಅದ್ರ ಮೇಲೆ ಜಾಸ್ತಿ ತುಪ್ಪ, ಮಜ್ಜಿಗೆ ಮೆಣಸಿನ್ಕಾಯಿ. ಬಾ ಸೂಪರ್ ಕಾಂಬಿನೇಷನ್ನು, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ರೆಸಿಪಿ ಗೊತ್ತಿಲ್ಲ ಅಂದರೆ ಪಕ್ಕ ನೀವು ಟ್ರೈ ಮಾಡಲೇಬೇಕು. ಗೊತ್ತಿದೆ ನಮಗೆ ಆಲ್ರೆಡಿ ಅಂದರೆ ಕಮೆಂಟಲ್ಲಿ ತಿಳಿಸಿ, ಎಷ್ಟು ಜನಕ್ಕೆ ಗೊತ್ತಿದೆ ನೋಡೋಣ. ನನಗೆ ಫಸ್ಟ್ ಗೊತ್ತಿದ್ದಿಲ್ಲ, ಮದುವೆ ಆದಮೇಲೆ ಗೊತ್ತಾಗಿದ್ದು. ರೆಸಿಪಿಗೆ ಹೋಗೋಣವಾ. ಫಸ್ಟು ತೊಗರಿ ಬೇಳೆನ ನೀಟಾಗಿ ವಾಶ್ ಮಾಡಿ ಅದನ್ನು ಬೇಯಿಸ್ಕೊಂಡ್ಬಿಡ್ಬೇಕು. ಒಂದು 4 ವಿಸಿಲ್ಸ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ. ಸೈಡಲ್ಲಿ ಇಟ್ಕೊಂಡು ಆನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಎಲ್ಲ ಚಿಟಪಟ ಆದಮೇಲೆ ಅದಕ್ಕೆ ಸಣ್ಣ ಕಟ್ ಮಾಡಿರೋ ಆನಿಯನ್ಸು, ಸಣ್ಣ ಕಟ್ ಮಾಡಿರೋ ಟೊಮೆಟೊಸು ಅದನ್ನು ಹಾಕಿ ಚೆನ್ನಾಗಿ ಬೆಂದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಮ್ಯಾಶ್ ಆದರೂ ಮಾಡ್ಕೊಬೋದು, ಮಿಕ್ಸಿಗಾದರೂ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದಕ್ಕೆ ಹುಣಸೆ ರಸ, ಆನಂತರ ಸ್ವಲ್ಪ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಹೋಮ್ ಮೇಡ್ ಗರಂ ಮಸಾಲ, ಒಂದು ಸ್ವಲ್ಪ ಬೆಲ್ಲ ಇದೆಲ್ಲ ಹಾಕಿ ಚೆನ್ನಾಗಿ ಇದು ಫ್ರೈ ಆದಮೇಲೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನ ಇನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಅದು ಎಣ್ಣೆ ತೇಲುತ್ತಲ್ಲ, ಆ ಟೈಮಲ್ಲಿ ನಾವು ಬೇಳೆ ಕುದಿಸ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕಾದ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ನಮಗೆ ಸಾಂಬಾರು ರೆಡಿಯಾಗಿರುತ್ತೆ. ಇದಕ್ಕೆ ಕಡುಬು ಬೇಕಲ್ವಾ, ನಾವು ಗೋಧಿ ಹಿಟ್ಟನ್ನು ಇಮಿಡಿಯೇಟಾಗೂ ತೋರಿಸ್ಕೋಬೋದು, ಇಲ್ಲ ಮೊದಲೇ ತೋರಿಸಿಟ್ಟಿರ್ಬೋದು. ಚೆನ್ನಾಗಿ ಲಟ್ಟಿಸ್ಕೊಂಡು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿಕೊಂಡು ಕುದಿಯೋ ಸಾಂಬಾರಲ್ಲಿ ಹಾಕ್ಕೊಂಡು ತಿಂದುಬಿಟ್ರೆ ಆಯಿತು. ಇನ್ನೊಂದು ವಿಷಯ, ಇದು ಯಾವಾಗಿಂದ ಅವಾಗೆ ಮಾಡ್ಕೋಬೇಕು. ಒಬ್ರಿಗೆ ನಾವು ಕೊಡ್ತೀವಿ ಅಂದಾಗ ಅವಾಗೇ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಮೆತ್ತಗಾಗ್ಬಿಟ್ಟಿರುತ್ತೆ, ಚೆನ್ನಾಗಿರಲ್ಲ. ಬಿಸಿ ಇದ್ದಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಂಬಾರು ಕುದಿಬೇಕಾದ್ರೆ ಹಾಕಿರ್ತೀವಲ್ಲ, ನಾವು ಕಲಿಸ್ಬಾರ್ದು ಫಸ್ಟ್, ಅದೇ ಮೇಲೆ ತೇಲಿದ ಮೇಲೆ ಕಲಿಸಿದ್ರೆ ಅದು ಪರ್ಫೆಕ್ಟ್. ನಿಮಗೆ ರೆಸಿಪಿ ಇಷ್ಟ ಆದರೆ ಸೇವ್ ಮಾಡಿ ಇಟ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಓಕೆನಾ? ಬಾಯ್, ಬರಲಾ?